ಸೂರ್ಯವಂಶದ ಸೊಸೆ ತುಂಬಾ ಚೆನ್ನಾಗಿ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಪದ್ದು, ನೀನು ಯಾಕೆ ಯಾವಾಗಲೂ ಸುರಭಿನ ಅಪಾರ್ಥ ಮಾಡಿಕೊಂಡು ಉಲ್ಟಾ ಸೀದಾ ಮಾತಾಡ್ತಾ ಇದೀಯಾ? ಅವಳು ಯಾವುದು ಬೇಕು ಅಂತ ಮಾಡಿಲ್ಲ ಕಣೆ. ಅತ್ತೆ, ಇಷ್ಟೆಲ್ಲ ಆದರೂ ನೀವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮಂಥ ತಾಯಿನ ಪಡೆಯೋದಕ್ಕೆ ಅವಳು ಪುಣ್ಯ ಮಾಡಿರ್ಬೇಕು. ಅಣ್ಣ, ನನಗೆ ಹೀಗಾಯ್ತು ಅಂತ ನಿನಗೆ ಹೇಳಿದ್ಯಾರು? ಅತ್ತೆಯವರು. ಪದ್ದು, ನಾನು ನಿನ್ನ ನೋಡಿದ ತಕ್ಷಣ ಏನು ಎತ್ತ ಅಂತ ವಿಚಾರಿಸ್ದೆ. ನೀನೇನು ಮಾತೇ ಆಡಲಿಲ್ಲ. ಅದಕ್ಕೆ ಅಳಿಯಂದ್ರಿಗೆ ಹೇಳಿದೆ. ನೋಡಿದ್ರ ಅತ್ತೆ, ನನಗೇನಾಗಿದೆ ಅನ್ನೋ ವಿಚಾರನ ನಿಮ್ಮ ಮಗಳು ನಿಮ್ಮ ಹತ್ರ ಹೇಳೇ ಇಲ್ಲ. ನಾನೇ ನನ್ನ ಕಷ್ಟನ ಎಲ್ರ ಹತ್ರ ಬಾಯಿ ಬಿಟ್ಟು ಹೇಳ್ಕೋಬೇಕಾ? ಈ ಮನೆ ಮಗಳಿಗೆ ನೀವು ಕೊಡೋ ಬೆಲೆ ಇದೇನಾ? ಪದ್ಮಿನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅಣ್ಣ, ನೀನುಳಿಗೆ ಸಮಾಧಾನ ಹೇಳೋ ಬದಲು ನೀನ್ ಹೆಂಡತಿಗೆ ಬುದ್ಧಿ ಹೇಳು. ಈ ನಡುವೆ ಅವಳು ಮಾಡ್ತಿರೋ ಯಾವ ಕೆಲ್ಸನೂ ಸರಿ ಇಲ್ಲ. ಈ ವಿಷಯನ ನಿನಗೆ ಹೇಳಿಲ್ಲ ಅಂದ್ಮೇಲೆ ಇನ್ನು ಅವಳಿಗೆ ಮಾಡಿರೋ ಅವಮಾನ ನಿನಗೇನೇನೋ ಗೊತ್ತಿರಲ್ಲ ಬಿಡು. ಏನು ಹೇಳ್ತಾ ಇದೀಯಾ ರುಕ್ಮಿಣಿ? ಯಾಕೆ ನೀವಿಬ್ರು ಸುರಭಿ ಮೇಲೆ ಕೆಂಡ ಕಾರ್ತಾ ಇದ್ದೀರಾ? ಅದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯಾ? ಅಲ್ಲಮ್ಮ, ಸಮಸ್ಯೆ ಯಾರ್ದು ಅಂತ ನನಗೆ ಗೊತ್ತಾಗೋದು ಬೇಡವಾ? ನಮ್ಮಿಂದ ಈ ಮನೆಗೆ ಯಾವತ್ತಾದ್ರೂ ಸಮಸ್ಯೆ ಆಗಿದೆಯಾ? ನೋಡಿ, ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋದ್ರ ಬದಲು ಏನ್ ನಡೀತು ಅಂತ ಹೇಳಿದ್ರೆ ನನಗೊಂದು ಸ್ಪಷ್ಟತೆ ಇರುತ್ತಲ್ವಾ? ಸರಿ ಅಣ್ಣ, ಅಜ್ಜಿ ಹೋದ್ಮೇಲೆ ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಇನ್ನು ನಮ್ಮ ಗಲಾಟೆನೆಲ್ಲ ತಲೆಗೆ ಹಚ್ಕೊಂಡು ಯಾಕೆ ಸುಮ್ಮನೆ ಕೊರಗ್ತೀಯಾ? ಈಗ ಇಲ್ಲೇನ್ ನಡೀತು ಅಂತ ನೀವು ಹೇಳ್ತಿರೋ ಇಲ್ವೋ? ಹೇಳ್ತೀನಿ. ಇದೆಲ್ಲ ಶುರುವಾಗಿದ್ದು ಆ ರಘುವೀರ್ ಮನೆಗೆ ಬಂದು ಹೋದ್ಮೇಲೆ. ಅದು ಬಿಟ್ಬಿಟ್ಟು ಇಲ್ಲಿರೋ ಲಾಜಿಕ್ ಇಟ್ಕೊಂಡು ನನ್ನ ಹತ್ರ ವಾದ ಮಾಡೋದಕ್ಕೆ ಬರಬೇಡ. ಪದ್ಮಿನಿಯವರೇ, ಅರ್ಜೆಂಟಾಗಿ ಸುರಭಿ ಅವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕಂತೆ. ನೀವು ಕ್ಯಾಬಲ್ಲಿ ಹೋಗ್ಬಿಡಿ, ದಯವಿಟ್ಟು ಕ್ಷಮೆ ಇರಲಿ. ಸರಿ, ಹಾಗಾದ್ರೆ ನನಗೆ ನೇರಳೆ ಹಣ್ಣು ಮತ್ತೆ ಬಾದಾಮ್ ಬರ್ಫಿ ಸಾಕು, ಅದನ್ನೇ ತಿಂತೀನಿ. ಪದ್ಮಿನಿ, ಅದು ನಿನಗೆ ತಂದಿರೋದಲ್ಲ. ನಾನು ಮಾಡಿರೋ ಪೇಂಟಿಂಗ್ಸ್ನೆಲ್ಲ ತಗೊಂಡು ಏನ್ ಮಾಡ್ತಿದ್ಯಾ? ಅಯ್ಯೋ, ಅದು ಸುರಭಿ ಅವರು ಮನೇಲಿರೋ ಹಳೆ ಐಟಮ್ನೆಲ್ಲ ತಗೊಂಡೋಗಿ ಬಿಸಾಕು ಅಂದ್ರು. ಅದಕ್ಕೆ ಗಂಟು ಕಟ್ಕೊಂಡು ಬಿಸಾಕಕ್ಕೆ ಹೋಗ್ತಾ ಇದೆ. ಕೊಡಿ ಗುಜರಿ ಐಟಮ್ನ. ನಾನು ಇಷ್ಟಪಟ್ಟು ಮಾಡಿರೋ ಪೇಂಟಿಂಗ್ಸ್ನೆಲ್ಲ ಕಸಕ್ ಹಾಕು ಅಂತ ಹೇಳಿದ್ಯಲ್ಲ. ನನ್ನ ಭಾವನೆಗಳು ಅಂದ್ರೆ ನಿನಗೆ ಅಷ್ಟೊಂದು ಕೇವಲನಾ? ಪದ್ಮಿನಿ, ಇಷ್ಟು ಸಣ್ಣ ವಿಚಾರನ ಯಾಕೆ ದೊಡ್ಡದು ಮಾಡ್ತಿದ್ಯಾ? ನೀನ್ ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಿದ್ಯಾ? ಮಾತು ಹಿಡಿತದಲ್ಲಿರ್ಲಿ. ನೋಡ್ಕೊಂಡು ಓಡಾಡೋದಲ್ವಾ? ನಿಂಗೆ ಅಷ್ಟು ಗೊತ್ತಾಗಲ್ವಾ? ಏನ್ ಎಳೆ ಮಗುನ? ಇವಳಿಗೆ ಏನಾಗಿದೆ, ಎಲ್ಲಿ ನೋವಾಗಿದೆ ಅಂತ ವಿಚಾರಿಸೋದ್ ಬಿಟ್ಟು ಸುಮ್ನೆ ರೇಗಾಡ್ತಿದ್ಯಲ್ಲ. ಸುರಭಿ, ಸುರಭಿ, ಸುರಭಿ! ಸುರಭಿ! ರುಕ್ಕು, ಸುರಭಿ! ಏನಾಯ್ತು? ನಿನಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಅನ್ನೋದಿದೆಯಾ? ನೀನ್ ಈ ಮನೆ ಸೊಸೆ ಅನ್ನೋದನ್ನ ಮರೆತು ನಿನ್ನ ಹೆಗಲ ಮೇಲೆ ಎಂಥ ಜವಾಬ್ದಾರಿ ಇದೆ ಅನ್ನೋದನ್ನ ಕಾಲ್ ಕಸ ಮಾಡಿ ನನ್ನ ತಂಗಿಗೆ ಗೋಳು ಹುಯ್ಕೊಂಡಿದೆಯಲ್ಲ. ಅವಳು ಗರ್ಭಿಣಿ ಅಂತಾನು ನೋಡ್ದೆ ಅವಳು ಮನ್ಸನ್ನ ಎಷ್ಟೊಂದು ನೋಯಿಸಿದೀಯ. ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ಅವಳು ಈ ಮನೇಲಿರೋದು ನನಗಿಷ್ಟ ಇಲ್ವಾ? ಸೂರ್ಯ, ನಿನ್ ತಂಗಿರ್ ಮಾತ್ ಕೇಳ್ಕೊಂಡ್ ಬಂದು ನನ್ ಮೇಲೆ ಕಿರ್ಚಾಡ್ಬೇಡ ನೀನು. ನಾನ್ ಯಾವ್ದನ್ನು ಬೇಕು ಅಂತ ಮಾಡ್ತಿಲ್ಲ. ನಾನು ಈ ಮನೆ ಸೊಸೆ, ಎಲ್ಲದಕ್ಕೂ ಮೀರಿ ನಿನ್ ಹೆಂಡತಿ ಅನ್ನೋದನ್ನ ಮರಿಬೇಡ. ತಂಗಿ ಮೇಲಿರೋ ಪ್ರೀತಿ ನಿನ್ ಹತ್ರ ಹೀಗೆಲ್ಲ ಮಾತಾಡಿಸ್ತಿದೆ. ಓ, ನಾನ್
ನಾನು ನನ್ನ ತಂಗಿಯರ ಮೇಲೆ ಇಟ್ಟಿರೋ ಪ್ರೀತಿ ನಿನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲ? ಅವಳ ಬುದ್ಧಿ ಇಲ್ಲ ಅಂದ್ರೆ ನೀನು ಹಾಗೆ ಮಾತಾಡ್ತಿದ್ಯಲ್ಲ. ನಾನ್ ಯಾವತ್ತಾದ್ರೂ ಬಂದು ನಿನ್ ತಂಗಿರ್ ಬಗ್ಗೆ ಮಾತಾಡಿದಿನ? ಮನೆಯಲ್ಲಿ 1000 ವಿಷಯ ನಡೆಯುತ್ತೆ, ಅದನ್ನೆಲ್ಲ ತಂದು ನಿನ್ ಕಿವಿ ತುಂಬಿದಿನ? ನನಗೂ ಜವಾಬ್ದಾರಿ ಅಂದ್ರೆ ಏನು ಅಂತ ಗೊತ್ತಿದೆ ಸೂರ್ಯ. ಇದೆಲ್ಲ ನಡೀತಿರೋದು ಆ ಶಿವಾನಿಯಿಂದ. ಸಣ್ಣ ಪುಟ್ಟ ವಿಷಯನ ಅಡ್ವಾಂಟೇಜ್ ಆಗಿ ತಗೊಂಡು ಪದ್ಮಿನಿ ತಲೆ ಕೆಡಿಸಿದಾಳೆ. ಈಗ ನಿನ್ ತಲೆನೂ ಕೆಟ್ಟಿದೆ. ಹೌದು, ನನ್ನ ತಲೆ ಕೆಟ್ಟಿದೆ. ನೀನ್ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿದ್ರೆ ನೀನ್ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತಿದ್ಯಾ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೆ. ನಿಭಾಯಿಸಕ್ ನಿನ್ ತಂಗಿ ಬಿಟ್ರೆ ತಾನೆ. ಎಲ್ಲ ವಿಷಯಕ್ಕೂ ದೊಡ್ಡ ಸ್ವಾಭಿಮಾನಿ ಹಾಗಾಡ್ತಾಳೆ. ನಾನೇನ್ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿಲ್ಲ, ಆದ್ರೆ ಬೇಡ ಅಂತ ನನ್ನನ್ನ ತಡೆದಿದ್ದು ಶಿವಾನಿನೇ. ಅವಳು ಹೋದ್ಮೇಲೆ ಹೇಗಿದ್ದಾಳೆ ಅಂತ ವಿಚಾರಿಸಕ್ಕೆ ಕಾಲು ಮಾಡ್ದೆ. ಫೋನು ರಿಸೀವ್ ಮಾಡಿಲ್ಲ, ಮಾಡಿದ ಮೆಸೇಜ್ಗೂ ರಿಪ್ಲೈ ಮಾಡಿಲ್ಲ. ಅಷ್ಟು ದಿಮಾಗ್ ತೋರಿಸ್ತಾಳೆ. ನಾನು ಎಷ್ಟು ಅಂತ ತಗ್ಗಿ ಬಗ್ಗಿ ನಡೀಲಿ ಸೂರ್ಯ. ನೋಡು, ಪದ್ಮಿನಿ ಬಗ್ಗೆ ಆಗ್ಲಿ ರುಕ್ಮಿಣಿ ಬಗ್ಗೆ ಆಗ್ಲಿ ನಂಗೆ ಯಾವ ಕೆಟ್ಟ ಭಾವನೆನೂ ಇಲ್ಲ, ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ಅವರು ಈ ಮನೆ ಮಕ್ಕಳು. ಈ ಮನೆ ಮೇಲೆ ನನಗೆಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ. ಆದ್ರೆ ಸಣ್ಣ ಪುಟ್ಟ ವಿಚಾರನ ಮಕ್ಕಳ ತರ ಜಗಳ ಮಾಡ್ಕೊಂಡು ದೊಡ್ಡದ್ ಮಾಡಿ ನಿನ್ನ ಹತ್ರ ಬಂದು ಹೇಳ್ತಾರೆ. ನೀನ್ ಬಂದು ಬುದ್ಧಿವಾದ ನನಗೆ ಹೇಳ್ತೀಯ. ಸೂರ್ಯ, ನೀನ್ ನನ್ನನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನಾನ್ ನಂಬಿದ್ದೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಅದೇ ಎಲ್ರಿಗೂ ಒಳ್ಳೇದು. ಸುರಭಿ, ಸುರಭಿ, ಅಳಿಯಂದ್ರೆ ನಾನು ಸುರಭಿ ಬಗ್ಗೆ ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ. ಆದರೆ ಸುರಭಿ ಹೇಳಿದ್ದೆಲ್ಲ ಅಕ್ಷರ ಸಹ ಸತ್ಯ. ಇಲ್ಲಿ ಅವ್ರವ್ರ ಸ್ವಾಭಿಮಾನ ಅವ್ರನ್ನ ಹಾಳು ಮಾಡ್ತಾ ಇದೆ. ನೀವು ಆದಷ್ಟು ಇಂಥ ವಿಚಾರಗಳು ಕೆದಕಕ್ಕೆ ಹೋಗಬೇಡಿ. ನಾನೇನಾದರೂ ಜಾಸ್ತಿ ಮಾತಾಡಿದರೆ ನನ್ನನ್ನು ಕ್ಷಮಿಸ್ಬಿಡಿ. ಸುರ್ಭಿ ಎಷ್ಟು ಚೆನ್ನಾಗಿ ಮಾತು ಕಲ್ತಿದ್ದಾಳಲ್ವಾ? ರಾಜಕೀಯಕ್ಕೇನಾದ್ರೂ ಹೋದ್ರೆ ಖಂಡಿತ ಅವಳೇ ಗೆಲ್ತಾಳೆ. ಯಾರು ಸೋಲ್ತಾರೋ ಯಾರು ಗೆಲ್ತಾರೋ, ಆದರೆ ಇವಳು ನಮ್ಮಣ್ಣನ ಇಷ್ಟೊಂದು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ನಡುವೆ ಎಲ್ಲರೂ ಪ್ರೀತಿನೂ ಬರೀ ಬಾಯಿ ಮಾತಲ್ಲೇ ಇರುತ್ತೆ ಅನಿಸ್ಬಿಟ್ಟಿದೆ.